ಇನ್ನು ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆಯ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಕೇಳಿಬರ್ತಾ ಇದೆ. ದಲಿತ ಸಿಎಂ ಆಗೋದಿಲ್ಲ ಅಂತ ಯಾರು ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಹದೇವಪ್ಪ ಅವರು. ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದಲಿತ ಸಿಎಂಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವಾಗ ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿರೋದು. ರಾಜಕೀಯ ಪಕ್ಷದ ಒಳಗೆ ಹೋರಾಟ ಇದ್ದೇ ಇರುತ್ತೆ. ಈ ಮಾತನ್ನ ಹೇಳಿದ್ದಾರೆ ಸಚಿವ ಮಹದೇವಪ್ಪ ಅವರು. ಹೋರಾಟ ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ವಿದ್ಯೆ ಇದೆಯಲ್ವಾ? ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ. ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಆ್ಯಂಡ್ ವೆಯ್ಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ. ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ನೋವು ಸಂಕಟ ಅವ್ರಿಗೆ ಅರ್ಥ ಆಗೋದು, ಯಾರಿಗೂ ಅರ್ಥ ಆಗಲ್ಲ. ಹೀಗಾಗಿ ಹೋರಾಟ ನಿರಂತರ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸನಲಿ. ಯಾರು ದಲಿತರ ನೋವಿಗೆ ಸ್ಪಂದಿಸೋದಿಲ್ಲ. ದಲಿತರ ಕಷ್ಟ ಯಾರು ಅಂದರೆ ಅದಕ್ಕೆ ಸೆಪ್ರೇಟಾಗಿ ನಿಮ್ಗೆ ಇಟ್ಟಿದ್ದೀನಿ. ಅದು ಆ ಥರ ಆಯ್ತಾ? ಮತ್ತು ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ಸಂಕಟ ಅವ್ರಿಗೆ ಗೊತ್ತಾಗೋದು. ಅವ್ರಿಗೆ ಬಂದಿರ್ಬೇಕು. ನನಗೆ ವಿಪರೀತವಾದಂಥ ಹೆಮ್ಮೆ. ಇನ್ನು ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆಯ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಕೇಳಿಬರ್ತಾ ಇದೆ. ದಲಿತ ಸಿಎಂ ಆಗೋದಿಲ್ಲ ಅಂತ ಯಾರು ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಹದೇವಪ್ಪ ಅವರು. ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದಲಿತ ಸಿಎಂಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವಾಗ ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿರೋದು. ರಾಜಕೀಯ ಪಕ್ಷದ ಒಳಗೆ ಹೋರಾಟ ಇದ್ದೇ ಇರುತ್ತೆ. ಈ ಮಾತನ್ನ ಹೇಳಿದ್ದಾರೆ ಸಚಿವ ಮಹದೇವಪ್ಪ ಅವರು. ಹೋರಾಟ ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ವಿದ್ಯೆ ಇದೆಯಲ್ವಾ? ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ. ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಆ್ಯಂಡ್ ವೆಯ್ಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ. ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ನೋವು ಸಂಕಟ ಅವ್ರಿಗೆ ಅರ್ಥ ಆಗೋದು, ಯಾರಿಗೂ ಅರ್ಥ ಆಗಲ್ಲ. ಹೀಗಾಗಿ ಹೋರಾಟ ನಿರಂತರ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸನಲಿ. ಯಾರು ದಲಿತರ ನೋವಿಗೆ ಸ್ಪಂದಿಸೋದಿಲ್ಲ. ದಲಿತರ ಕಷ್ಟ ಯಾರು ಅಂದರೆ ಅದಕ್ಕೆ ಸೆಪ್ರೇಟಾಗಿ ನಿಮ್ಗೆ ಇಟ್ಟಿದ್ದೀನಿ. ಅದು ಆ ಥರ ಆಯ್ತಾ? ಮತ್ತು ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ಸಂಕಟ ಅವ್ರಿಗೆ ಗೊತ್ತಾಗೋದು. ಅವ್ರಿಗೆ ಬಂದಿರ್ಬೇಕು. ನನಗೆ ವಿಪರೀತವಾದಂಥ ಹೆಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.